ಒಂದು ವಿಚಾರದ ಭಾಳ ಸ್ಪಷ್ಟವಾಗಿ ಹೇಳುತ್ತೇವೆ, ನಾವೆಲ್ಲ ಹಿಂದೂಗಳು. ಬೌದ್ಧ, ಜೈನ, ಸಿಖ್ ಇವೆಲ್ಲ ಹೇಗಿದಾವೆ ಹಾಗೆ ಲಿಂಗಾಯತರು, ವೀರಶೈವರು. ಕೇವಲ ಹಿಂದೂ ಅಂದರೆ ವೈದಿಕರಲ್ಲ, ಹಿಂದೂದಲ್ಲಿ ಅವೈದಿಕನೂ ಇದೆ, ಶಕ್ತಿ ವಿಶಿಷ್ಟಾದ್ವೈತ ಇದೆ, ದ್ವೈತ ಇದೆ, ದ್ವೈತಾದ್ವೈತ ಇದೆ, ಅದ್ವೈತನೂ ಇದೆ. ಅದೆಲ್ಲದ ಅದಕ್ಕೆ ನಾವು ಹೇಳಿದ್ದೀವಿ, ಹಿಂದೂ ಅನ್ನೋದೊಂದು ಮಹಾಸಾಗರ. ಆ ಮಹಾಸಾಗರದ ನದಿಗಳು ಸಾಕಷ್ಟು. ಶಂಕರರು ಬಂದರು, ರಾಮಾನುಜಾಚಾರ್ಯರು ಬಂದರು, ಮಾಧ್ವರು ಬಂದರು, ಮಧ್ವಾಚಾರ್ಯರು ಬಂದರು, ಬಸವಣ್ಣನವರು ಬಂದರು, ಆ ಕಡೆ ಗುರುನಾನಕರು ಬಂದರು, ಗೋರಖನಾಥರು ಬಂದರು, ಅಲ್ಲಂ ಪ್ರಭುದೇವ್ ಬಂದರು, ಅಕ್ಕ ಮಹಾದೇವರು ಬಂದರು. ಇವರು ಆಯಾ ಕಾಲದಲ್ಲಿ ಆಯಾ ವಿಚಾರಗಳನ್ನ ಹೇಳಿದ್ದಾರೆ. ಮತ್ತು ಇವತ್ತು ನಾವು ಸಾಂವಿಧಾನಿಕವಾಗಿ ಹಿಂದೂ ಅಂತ ಹೇಳ್ಕೊಂಡೆ ನಾವು ಮೀಸಲಾತಿಯನ್ನು ಪಡ್ಕೋತಾ ಇರೋದು. ಹಾಗಾದರೆ ನೀವು ಯಾರು ನಾವು ಹಿಂದೂಗಳು ಅಲ್ಲ ಅಂತಿರಲ್ಲ, ಮತ್ತೆ ಯಾಕೆ ನೀವು ಮೀಸಲಾತಿ ತೆಗೆದುಕೊತಾ ಇದ್ದೀರಾ? ನಾನು ಕೇಳೋದು, ಸಾಂವಿಧಾನಿಕವಾಗಿ ನಾವೆಲ್ಲವೂ ಯಾವ ಅದರಲ್ಲಿ ಮೀಸಲಾತಿ ಪಡ್ಕೋತಾ ಇದ್ದೀವಿ? ನಮಗಿರೋದು ಹಿಂದೂಗಳೇ, ಹಿಂದೂ ಲಿಂಗಾಯತರು. ನಮ್ಮ ಅಜ್ಜ, ನಮ್ಮ ಮುತ್ತಜ್ಜ ಏನು ಬರ್ಸಿದ್ದಾರೆ ನಮ್ಮ ಸರ್ಟಿಫಿಕೇಟ್ನಲ್ಲಿ? ಹಿಂದೂ ಲಿಂಗಾಯತ ಅಂತ. ಅವ್ರಿಗಿಂತ ನಾವು ಜ್ಞಾನಿಗಳ? ಅವ್ರಿಗಿಂತ ಹೆಚ್ಚು ಅಧ್ಯಯನ ಬೇಕು ನಮಗೆ? ಯಾವ ಸ್ವಾಮಿಗಳು ಅಧ್ಯಯನ ಯುವ ಸ್ವಾಮಿಗಳು ಅಂತಾರಲ್ಲ, ಆ ಸ್ವಾಮಿಗಳು ಹೇಳ್ತಾ ಇದ್ದೀನಿ ನಾನು. ನಮ್ಮ ಅಜ್ಜನಿಗೆ ನಿಮ್ಗಿಂತ ಚೆನ್ನಾಗಿ ಅಧ್ಯಯನ ಮಾಡಿದವರು, ಅವರೆಲ್ಲ ಹುಟ್ಟತಾನೆ ಮಠದಲ್ಲಿ ಬೆಳೆದವರು. ಹಾಗಾಗಿ ನಿಮಗೂ ಕೂಡ ಅಧ್ಯಯನ ಅವಶ್ಯಕತೆ ಇದೆ. ಸಮಾಜವನ್ನು ಕೂಡಿಸುವಂಥ ಕೆಲಸ ಮಾಡಿ, ಸಮಾಜವನ್ನು ಯಾವ ಸ್ವಾಮಿಗಳು ಓಡ್ಲಿಕ್ಕೆ ಹೋಗಬೇಡಿ. ಸಾಮಾಜಿಕವಾಗಿ ತಾತ್ವಿಕವಾಗಿ ನಾವು ಡಿಫ್ರೆನ್ಸ್ ಇರಬಹುದು. ತಾತ್ವಿಕವಾಗಿ ಕೆಲವರು ಲಿಂಗಾಯತರು ಮತ್ತು ವೀರಶೈವರು ತಾತ್ವಿಕ ಡಿಫ್ರೆನ್ಸ್ ಇದೆ. ಅಲ್ಲಿ ಸಿದ್ಧಾಂತ ಶಿಖಾಮಣಿಯನ್ನು ಕೆಲವರು ಇಷ್ಟಪಡ್ತಾರೆ. ಎಲ್ಲರಲ್ಲಿ ಈ ಶ್ರಾವಣ, ಕೆಲವರು ವೀರಶೈವರು ಏನು ಮಾಡ್ತಾರೆ, ರುದ್ರಾಭಿಷೇಕ ಮಾಡ್ತಾರೆ. ಲಿಂಗಾಯತರ ಹತ್ರ ವಚನಾಭಿಷೇಕ ಮಾಡ್ತಾರೆ. ಅವರು ಪಂಚಪೀಠಗಳನ್ನು ಅಂದರೆ ರೇಣುಕಾಚಾರ್ಯನ ಗುರುಗಳಂತ ಒಪ್ಕೋತಾರೆ. ಕೆಲವರು ಬಸವಣ್ಣನ ಗುರುಗಳಂತ. ನಾವು ಕೂಡ ಬಸವನ ಗುರು ಅಂತ ಒಪ್ಕೊಂಡಿವಲ್ಲ. ನೀವು ಒಪ್ಪಕ್ಕಿಂತ ಮೊದಲೇ ಒಪ್ಕೊಂಡವ್ರು ನಾವೆಲ್ಲ. ಬಸವನ ವಚನಗಳನ್ನು ನಮ್ಮ ಗ್ರಂಥ ಅಂತ ನಂಬೋರು. ಬಸವಾದಿ ಶರಣರ ಐಕ್ಯ ಕ್ಷೇತ್ರಗಳೇ ನಮ್ಮ ಕ್ಷೇತ್ರಗಳಂತ ನಂಬಿದವರು ನಾವೆಲ್ಲ. ಹಾಗಾಗಿ ನಾವೆಲ್ಲ ಒಂದು ತಾತ್ವಿಕವಾಗಿ, ನೀವು ವೀರಶೈವರು, ಲಿಂಗಾಯತರು ತಾತ್ವಿಕವಾಗಿ ಡಿಫ್ರೆನ್ಸ್ ಇದೆ. ಯಾಕಂದರೆ ನಮ್ಮ ಅಜ್ಜ ಇದ್ದಂಗೆ ನಾನಿಲ್ಲ, ನಮ್ಮಪ್ಪ ಇರಲಿಲ್ಲ. ಕಾಲಕ್ಕೆ ಅದು ವ್ಯತ್ಯಾಸ ಆಗ್ತಾ ಆಗುತ್ತೆ. ಆದರೆ ಸಾಮಾಜಿಕವಾಗಿ ವೀರಶೈವರು, ಲಿಂಗಾಯತರು ಸದ್ಯದ ಸಿನಾರಿಯೋದಲ್ಲಿ ರಾಜಕೀಯವಾಗಿ ಹೇಳ್ತಾ ಇದ್ದಾರೆ, ನಾವೆಲ್ಲ ಕೂಡಿ ಒಂದಾಗಿ ಹೋದರೆ ಮಾತ್ರ ಈ ಸಮುದಾಯಗಳಿಗೆ ಭವಿಷ್ಯ ಇದೆ. ಆ ಸಮುದಾಯ ಭವಿಷ್ಯ ಅಡಕೋ ಸಲುವಾಗಿ ಈ ಸ್ವಾಮಿಗಳು ಅಧ್ಯಯನ ಮಾಡಬೇಕು.